ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಸೂಪರಾಗಿದ್ದೀರಾ? ನನ್ನ ಮಗಳು ನೋಡಿ ಇವತ್ತೊಂದು ಎಲ್ಲೋ ಒಂದು ಗೇಮ್ ಕಂಡು ಇದನ್ನು ಆಡೋಣ ಬಾರಮ್ಮ ಅಂತ ತಲೆ ತಿಂತಾ ಇದ್ಲು. ಅದಕ್ಕೆ ನಾನು ಏನು ಮಾಡ್ತಾವಳೆ ಅಂತ ನೋಡ್ತಾ ಇದ್ದೀನಿ. ತಟ್ಟೆಗೆಲ್ಲ ಡ್ರೈ ಫ್ರೂಟ್ಸ್ ಜೋಡಿಸ್ತಾ ಇದ್ದಾಳೆ. ಇದನ್ನಾಲೆ ಅವತ್ತೊಂದಿನ ಫಸ್ಟ್ ಅಲ್ಲೇ ಒಂದು 2 ದಿನ ಮುಂಚೆ ಆಡಿದ್ವಿ. ತಿರ್ಗಾನು ಆಡೋಣ ಬಾರಮ್ಮ ಅಂತ ಅಂದ್ಬಿಟ್ಟು ಅವತ್ತು ಅರ್ಧ ಆಡಿದ್ವಿ. ಎಲ್ಲ ಹೋಗ್ಬೇಕಿತ್ತು ಅಂದ್ಬಿಟ್ಟು ಅರ್ಧ ಆಡ್ಬಿಟ್ಟು ಹೊರಟೋಗಿದ್ದೆ. ತಿರ್ಗಾ ಇನ್ನೊಂದ್ಸತಿ ಆಡೋಣ ಬಾರಮ್ಮ ಸಂಡೇ ಬೇರೆ ಅಲ್ಲ, ಅವ್ಳಿಗೆ ಟೈಮ್ ಪಾಸ್ ಆಗಬೇಕಲ್ಲ, ಬೇಜಾರಾಗ್ತಿತ್ತಲ್ಲ ಸಂಡೇ. ಯಾರು ಫ್ರೆಂಡ್ಸ್ಗಳು ಇರಲಿಲ್ಲ ಆಟಾಡೋಕ್ಕೆ. ಅದಕ್ಕೆ ತಟ್ಟೆ ತುಂಬ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಮತ್ತು ಒಣ ದ್ರಾಕ್ಷಿ, ಇದು ಬಾದಾಮಿ ಎಲ್ಲನೂ ಜೋಡಿಸ್ತಾ ಇಲ್ಲ ತಟ್ಟೆ ಫುಲ್ಲು. ಅದೇನು ಗೇಮ್ ಅಂದರೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಪಾಪ ನಾನು ಅವತ್ತೊಂದಿನ ಆಡಿದೆ, ಫುಲ್ಲಿ ಯಾಮರ್ಸ್ಬಿಟ್ಟಿದ್ದೆ. ಟಿಫನ್ ಬೇರೆ ಮಾಡ್ತಾಯಿದ್ದೆ, ಮುದ್ದೆ ಮಾಡೋಣ ಬೆಳಗ್ಗೆ ಯಾಕೋ ಮುದ್ದೆ ತಿನ್ಬೇಕು ಅನಿಸ್ತು ಸಂಡೇ. ಅದಕ್ಕೆ ಮುದ್ದೆ ತಿನ್ನೋಣ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೆ. ತಲೆ ತಿಂತಾಯಿದ್ಲು, ಬಾರಮ್ಮ ಬೇಗ ಅಂತ ಅಂದ್ಬಿಟ್ಟು ಒಂದು ಅವಾಜ್ ಆಗದೆ ಫ್ರೆಂಡ್ಸ್, ಸುಮ್ಮನೆ ಬಾಯಿಸ್ಕೊಂಡು ನಿಂತ್ಕೊಂಡ್ಬಿಟ್ಲು ಮುದ್ದೆ ಮಾಡೋವರೆಗೂ. ಆಮೇಲೆ ಬೇಗ ಮುದ್ದೆ ಮಾಡಿ ನಾಷ್ಟ ಮಾಡಿಬಿಟ್ಟು ಅಷ್ಟೊತ್ತಿಗೆ ಆಮೇಲೆ ಗೇಮ್ ಆಡಿದ್ವಿ. ಫುಲ್ ಮೋಸ ಮಾಡಿ ಬರೋ ಡ್ರೈ ಫ್ರೂಟ್ಸ್ ಎಲ್ಲ ನಾನೇ ತಿಂದಾಕ್ಬಿಟ್ಟೆ. ಅವಳು ಗೂಬೆ ಥರ ನಮ್ಮಮ್ಮ ಕರೆಕ್ಟಾಗಿ ಆಡ್ತವ್ರೆ ಅಂದ್ಕೊಂಡು ಪಾಪ ಆಡ್ತಾಯಿದ್ಲು. ನಾನೇ ತುಂಬ ಮೋಸ ಮಾಡಿಬಿಟ್ಟು ಅವಳಿಗೆ ಚೂರು ನೋಡ್ಕೊಂಡು ನಾನೇ ಎಲ್ಲ ಕಂಡಿಡಿದ್ಬಿಟ್ಟೆ. ಪಾಪ ಅವಳು ಡ್ರೈ ಫ್ರೂಟ್ಸೇ ತಿನ್ನಲಿಲ್ಲ. ಹೇಳ್ಬೇಕಂದ್ರೆ ನಾನೇ ಎಲ್ಲ ತಿಂದು ಖಾಲಿ ಮಾಡಿದ್ದೆ. ಒಂಥರ ಗೇಮ್ ಚೆನ್ನಾಗಿರುತ್ತೆ, ನಿಮ್ಮ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ. ಇದನ್ನ ಯೂಸ್ ಮಾಡಿ. ಈ ಥರ ತಟ್ಟೆಲೆಲ್ಲ ಡ್ರೈ ಫ್ರೂಟ್ಸ್ ಇಟ್ಬಿಟ್ರೆ ತಿಂದಿರೋ ಮಕ್ಕಳು ತಿಂದ್ಬಿಡ್ತಾರೆ. ಈ ಥರ ಐಡಿಯಾ ಮಾಡಿ ಗೇಮ್ ಆಡಿಸ್ಬಿಟ್ರೆ ಎಷ್ಟು ಬೇಕಾದ್ರೆ ತಿಂತಾರೆ ಮಕ್ಕಳು. ಆ ಥರ ಚೆನ್ನಾಗಿದೆ ಗೇಮ್. ಒಂಥರ ಅದೆಲ್ಲಿ ಕಂಡಿಡ್ಕೊಂಬಂದ್ಲ ಗೊತ್ತಿಲ್ಲ ನನ್ನ ಮಗಳು. ಹೆಂಗೆ ಆಡ್ತೀನಿ ನೋಡಿ ಇವಾಗ. ಹೆಂಗೆ ಆಡ್ತಾಳೆ ನೋಡಿ. ನನ್ನ ಬೇಗ ಬರಲ್ಲ ಈ ನಮ್ಮಮ್ಮ, ಕೆಲಸ ಮಾಡ್ಕೊಂಡು ನಿಂತವ್ರೆ, ಬೇಗ ಬಾರ ಮಾತಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ಲು. ಆಮೇಲೆ ಏನೇನು ಆಡಿಸ್ತಾ ಇದ್ಲು ಒಟ್ಟಿನಲ್ಲಿ. ಆಡ್ತೀನಿ ನೋಡಿ. ಹಂಗೆ ಸಂದಿಲ್ ನೋಡ್ಕೊಂಡ್ಬಿಡ್ತಿದ್ದೆ ನಾನು. ಪಾಪ ಅವಳು ಗೊತ್ತೇ ಆಗ್ತಾ ಇರಲಿಲ್ಲ. ಅವಳು ತೋರಿಸಿದ ಕರೆಕ್ಟಾಗಿ ಕಂಡುಹಿಡಿದ್ಬಿಟ್ಟಿದ್ದೆ. ಅವಳು ನಿಜವಲ್ಲ ನಮ್ಮ ಅಮ್ಮ ಕಂಡುಹಿಡಿತಾರೆ ಅನ್ಕೊಂಡ್ಬಿಟ್ಟು ಪಾಪ. ನಾನೆಲ್ಲ ಸಂದಿಲ್ ಚೂರು ಕಂಡುಬಿಟ್ಬಿಟ್ಟು ಮಾಡ್ಕೊತಿದ್ದೆ. ಅವಳು ಪರ್ಫೆಕ್ಟಾಗಿ ಆಡ್ತಾ ಇದ್ಲು, ನಾನೇ ಮೋಸ ಮಾಡ್ತಿದ್ದೆ ಅವಳು. ನೋಡಿ ಹೆಂಗೆ ಮನೆ ಮೋಸ ಮಾಡಿದ್ದವತ್ತು. ಯಾವಾಗಲೂ ಮೋಸ ಮಾಡೋದೇ ಕಲಿಯೋದು. ಈ ಥರ ಮಾಡಿ ಫ್ರೆಂಡ್, ನಿಮ್ಮ ಮಕ್ಳಿಗೂ ಯೂಸ್ ಆಗುತ್ತೆ. ಚೆನ್ನಾಗಿದೆ ಗೇಮ್, ಮಾತ್ರ ಸೂಪರಾಗಿದೆ, ಆಡ್ಬೋದು. ಮಕ್ಳಿಗೂ ಒಳ್ಳೆ ಪ್ರೋಟೀನು ವಿಟಮಿನ್ ಎಲ್ಲ ಸಿಗುತ್ತೆ. ಈ ಥರ ಡ್ರೈ ಫ್ರೂಟ್ಸ್ ತಿನ್ನೋ ಥರ ಬೇರೆ ಫುಡ್ ಎಲ್ಲದರಲ್ಲೂ ಮಾಡ್ಬೋದು. ಕೆಲವೊಂದು ಮಕ್ಳುಗಳು ಏನು ತಿನ್ನಲ್ಲ ಅಂತ ನೋಡಿ ಅದರೆಲ್ಲ ಈ ಥರ ಐಡಿಯಾ ಮಾಡ್ಬೋದು. ನನಗೂ ಈಗ ಒಂದು ಐಡಿಯಾ ಬಂತು. ನನ್ನ ಮಗಳು ತಿನ್ನಲ್ಲ ಡ್ರೈ ಫ್ರೂಟ್ಸು. ನೆಕ್ಸ್ಟ್ ಅವಾಗ ಈ ಥರ ಒಂದು ಗೇಮ್ ಇಟ್ಬಿಟ್ಟು ಕೆಲವೊಂದು ಐಟಮ್ಸ್ನ ಅವಳು ತಿನ್ನಲ್ಲ. ಈ ಥರ ಗೇಮ್ ಆಡಿಸ್ಬಿಟ್ಟು ಅವಳಿಗೆ ತಿನ್ನಿಸ್ಬೇಕು ಅಂತ ಐಡಿಯಾ ಮಾಡಿದ್ದೀನಿ. ನೀವು ಮಾಡಿ, ಒಳ್ಳೆ ಟ್ರಿಕ್. ಅವಳೇ ಕಂಡುಹಿಡ್ಕೊಟ್ಟಿದ್ದು ಇದನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಓಕೆನಾ? ಬಾಯ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಮುಚ್ಚು, ಅರ್ಧ ಕಂಡ್ಬಿಡ್ತಾ ನನಗೆ ಗೊತ್ತು. No way. This is one. ಪಾಪ ಫ್ರೆಂಡ್, ನಾನೇ ಮೋಸ ಸಂಧಿ ನೋಡ್ಕೊಂಡ್ಬಿಟ್ಟೆ ನಾನು. ಅವತ್ತೊಂದಿನ ಆಡಿದ್ವಿ, ಅವಾಗ ಹಂಗೆ ನೋಡ್ಕೊಂಡು ನೋಡಿ ಸೋಸ್ಬಿಟ್ಟಿದ್ದೆ. ಇವತ್ತು ಚೂರು ಕಣ್ಣಲ್ಲಿ ನೋಡಿದೆ. ನಿಮ್ಮ ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಿಲ್ಲ ಅಂದ್ರೆ ಈ ಥರ ಆಟ ಆಡಿಸಿ ಚೆನ್ನಾಗಿರುತ್ತೆ. ತಿಂತಾರ ಡ್ರೈ ಫ್ರೂಟ್ಸ್ ಎಲ್ಲ. ಓಕೆ, ಬಾಯ್. ನಮ್ಮ ಬ್ಯಾಂಕ್ ಹೋಗ್ತಾರೆ. ಏನೋ ಸಮಸ್ಯೆ ಇದೆ ಇಲ್ಲಿ, ಏನೋ